ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಾಗಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಾರೆ ಬೆಳಗ್ಗೆ ಫ್ರೆಂಡ್ಸ್ನ ಕರೆದೆ, ಬಂದಿಲ್ಲ ಗುರು. ಫ್ಯಾಮಿಲಿನ ಕರೆದೆ, ಒಬ್ರಿಗೂ ನನ್ನ ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ಲ. ಎಲ್ಲ ಹಿಂದಿನ ದಿನ ಬಸ್ಸಲ್ಲೇ ಹೋಗ್ಬಿಟ್ಟಿದ್ದಾರೆ. ಸೊ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಯಾರ ಮೇಲೂ ಡಿಪೆಂಡ್ ಆಗದೆ ನಾನೇ ಬೆಳಗ್ಗೆ ವೆಹಿಕಲ್ ಎಲ್ಲ ಕಮ್ಮಿ ಇರುತ್ತೆ ಅಂತ 6 ಗಂಟೆಗೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ಒಂದು ಚಾಲೆಂಜ್ ತೊಗೊಂಡು. ಸೊ ಒಳ್ಳೇದಾಗಲಿ. ಸೊ ಒಂದು ಕಡೆ ಖುಷಿ ಆಗ್ತಾ ಇದೆ, ಪರವಾಗಿಲ್ಲ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಹೋಗ್ತಾ ಇರೋದು ನಮ್ಮೂರು ಮಳವಳ್ಳಿಗೆ. ಇವತ್ತು ನಮ್ಮ ಸುಜ್ಲೂರು ಮಾರಿ ಹಬ್ಬ 4 ಊರು ಸೇರಿ ಮಾಡ್ತಾ ಇದ್ದೀವಿ. ತುಂಬ ಗ್ರ್ಯಾಂಡಾಗಿರುತ್ತೆ. ಏನೇನಾಗುತ್ತೆ ಹೆಂಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಬರೀ ಫಂಕ್ಷನ್ಗಳಿಗೆ ಹೋಗಿ ಹೋಗಿ ವಾಯ್ಸ್ ಹೋಗ್ಬಿಟ್ಟಿದೆ ನಂದು. ಸೊ ಮೆಟೀರಿಯಲ್ ಎಲ್ಲ ತಂದು ಹಾಕ್ಬೇಕಾಯ್ತು. ಸೊ ಬೆಳಗ್ಗೆನೇ ಬಂದೆ. ಆ್ಯಕ್ಚುಲಿ ಅಷ್ಟು ದೂರದಿಂದ ಬಂದು ವಯಸ್ಸೇ ಹೋಗ್ಬಿಟ್ಟೈತೆ ನೋಡಿ. ಚಿಕ್ಕಪ್ಪಂದು ಶಿ ಈಸ್ ಆಲ್ರೆಡಿ ಅಕ್ಷಿ ಯಾ ಇವಾಗ ಎದ್ದ ಮನೆ. ಗುಡ್ ಮಾರ್ನಿಂಗ್ ಎಲ್ಲ ಎಲ್ರಿಗೂ. ನನಗಲ್ಲ, ಅಲ್ಲಿ ಹೇಳಿ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲಕ್ಕೆ ಬಂದಿದ್ದೀವಿ? ವಾ, ದೊಡ್ಡ ಮನೆಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ? ಯಾವ ಹಬ್ಬ? ಮಾರಿ ಹಬ್ಬ. ಮ್ಯಾಕೆ ಕುಯ್ದು ತಿನ್ಕೊಬಿಡೋಣ. ಮ್ಯಾಕೆ ಕುಯ್ದ್ಬಿಟ್ಟು ತಿನ್ಕೊಬಿಡೋಣ. ಅದು ಆ ಅಜ್ಜಿ ಮನೆ, ಇದು ಈ ಅಜ್ಜಿ ಮನೆ. 2 ಮನೆಯಲ್ಲೂ ಸೇಮ್. ನಮ್ಮೂರಲ್ಲೂ ಹಂಗೆ ಮಾಡಿತ್ತು. ಇದೇ ಕಣೆ ನಿಮ್ಮೂರು, ಅದು ಅಜ್ಜಿ ಊರು. ಅದು ಮಾಮೂನೂರು ನಮ್ದು. ಮಾಮನೂರ? ಮೈಸೂರು. ಓ, ದೊಡ್ಡ ಮನೆ. ಅಲ್ಲಿ ಮೈಸೂರಲ್ಲಿ ಪಲಾಟ ಹೋಗಿದ ತಕ್ಷಣ ಹೆಂಗಲ್ದೆ ಗೊತ್ತಾ? ಏಕೆ? ಪಲಾಟ ಇತ್ತ ನಮ್ಗೆ. ಹೌದಾ ಚಿಕ್ಕಪ್ಪ? ಹನಿ ಬೇಡ, ಹನಿ ಇದ್ದ. ಹನಿ ಇಲ್ಲಿಲ್ವೋ ಗೊತ್ತಿಲ್ಲ. ನೀನು ಇಲ್ಲ, ಇಲ್ಲಿ ಕರೆದಿದ್ಯಾ ಈಗ ಹಬ್ಬಕ್ಕೆ? ಬಾತೆ ಬಾ ನೀ ಅಂದ್ಬಿಟ್ಟು ಕದ್ದಿದ್ದೀವಿ. ಬರ್ತಾರೆ. ಅಲ್ಲಿಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ. ಇನ್ನು ಎಷ್ಟು ಗಂಟೆಗೆ ಬಂದ್ರಿ ನೀವೆಲ್ಲ? ನಾವ ರಾತ್ರಿ ಬಂದ್ರಿ. ರಾತ್ರಿ ಚಿಕ್ಕಪ್ಪನ ಬಿಟ್ಟು ಬಂದ್ಬಿಟ್ಟಿದ್ದೀರಾ. ಅದಕ್ಕೆ ನಾನು ಓಡೋಡಿ ಬಂದೆ. ನಮ್ಮ ಗುಬ್ಬಿ ಎಲ್ಲಿ ಬಂದ್ಬಿಟ್ಟು ಒಳ್ಳೆ ನಾನು ಬಿಟ್ಬಿಟ್ಟು ಅಂತ ಕಾರ್ ಎತ್ಕೊಂಡು ಬೆಳಗ್ಗೆ ಗೀ ಅಂತ ಬಂದ್ಬಿಟ್ಟೆ. ಆಯ್ತಾ? ಅಪ್ಪ ಎಲ್ಲಿ? ಅಪ್ಪ ಮನೇಲಿ ಐತೆ. ಗಬ್ಬಪ್ಪ. ಅಮ್ಮ? ಅಮ್ಮ ಇಲ್ಲಿ ಮನೆ ಹೊಡಿತೈತೆ. ಮನೆ ಒರೆಸ್ತೈತಾ? ಒರೆಸ್ಲಿ. ಅಪ್ಪ ನೀನು? ನಾನು ಮನೆಗೆ ಬಿಟ್ಟಿದ್ದೇನೆ. ಅಯ್ಯ, ಇದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನೂ ಇಲ್ಲ. ನಾನು ಇಬ್ಬರು ಮನೆ ಕಳ್ಳೋಣ. ಆಯ್ತಾ? ಅವರೆಲ್ಲ ಕೆಲಸ ಮಾಡಿದ್ಮೇಲೆ ಎಬ್ಬಿಸ್ಲಿ ನಮ್ಮನ್ನು. ಬೆಳಗ್ಗೆ ಟಿಫಿನ್ನು ಕಾಫಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಮಾರ್ನಿಂಗ್ ಎದ್ದು ಟಿಫಿನ್ ಮಾಡಿ ಅಲ್ಲಿಂದ ಮಳವಳ್ಳಿಗೆ ಹೊರಟು ರೇಷನ್ ತರಬೇಕಾಯಿತು. ಲಿಸ್ಟ್ ಬರ್ಕೊಟ್ಟಿದ್ರು. ಇವತ್ತು ಸ್ವೀಟ್ ಊಟ, ನಾಳೆ ಖಾರದ ಊಟ. ಸೊ ಹೋಗೋದಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಗಂಟ್ಲು ಹೋಗ್ಬಿಟ್ಟಿದೆ ಅಂತ ಹೇಳೋದಲ್ಲ, ಅದಕ್ಕೋಸ್ಕರ ಸಿರಾಪ್ ಕುಡ್ದು ಅಲ್ಲಿಂದ ಡೈರೆಕ್ಟ್ ಮಳವಳ್ಳಿಗೆ ರೈಟ್. ಸೊ ಒಂದಷ್ಟು ಮೆಟೀರಿಯಲ್ಸು ನಮ್ಮ ಊರು ಸರೌಂಡಿಂಗ್ಗೆ ಸಿಗ್ತಾಯಿತ್ತು. ಇನ್ನೊಂದಷ್ಟು ಮೆಟೀರಿಯಲ್ಸ್ನ ಮಳವಳ್ಳಿಗೆ ಹೋಗ್ತಂದ್ವಿ, ತರಕಾರಿ ಸಾಮಾನು ಅದು ಇದೆಲ್ಲ. ಸೊ ರೇಷನ್ ಎಲ್ಲ ಕಟ್ಟಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ಕಾರ್ ತೊಗೊಂಡೋಗಿದ್ದು ತುಂಬ ಹೆಲ್ಪ್ ಆಯಿತು. ಮರಿ ತರೋಕ್ಕಾಗಲಿ, ರೇಷನ್ ತರೋದಕ್ಕಾಗಲಿ ಎಲ್ಲ ಕಡೆ ಯೂಸ್ ಆಗೋಯ್ತು. ಸೊ ತೊಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಕಡೆ ಫ್ಯಾಮಿಲಿ ಅವರು ಹೂವು ಕಟ್ತಾಯಿದ್ರು, ಇನ್ನೊಂದು ಕಡೆ ಪೂಜೆ ಮಾಡಿದರು. ಒಂದೊಂದೇ ಕೆಲಸ ನಡೀತಾ ಇತ್ತು. ಆ್ಯಕ್ಚುಲಿ ಇವತ್ತು ನೈಟ್ ಅಷ್ಟೊತ್ತಿಗೆ ಎಲ್ಲ ನೆಂಟರುಗಳು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ನೋಡಿ, ಇದು ನಮ್ಮ ಮನೆ ಮುಂದೆ ಇರೋ ಎಕ್ಕದ ಹೂವು. ಸೊ ಚಿಕ್ಕದು ಇದು ಗಿಡ ಇದ್ದಿದ್ದು ಈಗ ಮರ ಆಗ್ಬಿಟ್ಟಿದೆ. ಒಂದೇ ಒಂದು ಇರಿಟೇಷನ್ ಏನಪ್ಪ ಅಂದರೆ, ಪೂಜೆ ಏನೋ ಆಗಿದೆ ರೈಟ್, ಬಟ್ ಅವತ್ತಿನ ದಿವಸ ಏನೋ ಗ್ರಹಣ ಅಂತ ಅಂದ್ಬಿಟ್ರು ಗುರು ಯಾರೋ ಟಿ ವಿಲಿ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ಐತೆ ಎಲ್ಲ ತೊಳೆದು ರೆಡಿ ಮಾಡಿ ಇಕ್ಕಿದ್ರು. ಈ ದರ್ಬೆಗಳನ್ನ ನೋಡಿ, ಈ ಕಾಯಿಗೆ, ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಎಲ್ಲ ಕಡೆ ಬರೀ ಈ ದರ್ಬೆ ಕಾಣಿಸಿ ನನಗಂತೂ ಇರಿಟೇಷನ್ ಆಗೋಯ್ತು. ಈ ಬಾಕ್ಸ್ಗಳಿಗೂ ಹಾಕೋರೆ ಗುರು, ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಅದು ಇದ್ರೇನು ಇಲ್ಲದೇ ಇದ್ರೆ ಏನು ಯೂಸಸ್ಸು. ನೋಡಿ ಈ ಡಬ್ಬಕ್ಕೂ ಹಾಕಿದ್ದಾರೆ.
ಇನ್ನೂ ಒಂದು ಸ್ಪೆಷಾಲಿಟಿ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಯಾವ್ಯಾವ ಜೋಡಿಸಿದಾರ ಅಲ್ಲಡೆ. ಬಗ್ಗ ಹಂಗೆ ಬಗ್ಗು ತಲೆ ಬಗ್ಸು. ತಲೆಗೆ ಯಾರು ಸಿಕ್ಸಿರೋದು? ಏನಕ್ಕೆ ಸಿಕ್ಸಿರೋದು ತಲೆಗೆ? ಏನಕ್ಕೆ ಸಿಕ್ಸಿರೋದು? ಹಾಕಿದ್ರೆ ಮಾತ್ರ ವಿಡಿಯೋ ಮಾಡ್ಬಿಟ್ಟು ಮಾತ್ರ ಅಷ್ಟೇ ಸುಮ್ಮನೆ ಹೇಳ್ತಾ ಇದೀನಿ ಆಮೇಲೆ. ಏನು ಇದು ಏನಕ್ಕೆ ಹಾಕಿರೋದು? ತೋರಿಸ್ತೀನಿ, ಏನದು ಹೇಳು. ಆ್ಯಕ್ಚುಲಿ ಹೇಳಿದ್ನಲ್ಲ ಇವತ್ತು ಸ್ವೀಟು ನಾಳೆ ಖಾರ ಅಂತ. ಇವತ್ತು ನೈಟು ಸ್ವೀಟು ಮೀನ್ಸ್ ಇನ್ನೇನಿಲ್ಲ, ವಡೆ ಮತ್ತು ಪಾಯಸ ಅದೇನೇ ಮಾಡೋದು. ಸೊ ವಡೆ ತರೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ದೊಡ್ಡ ಮುಂದೆರೆಲ್ಲ ಬಂದಿದ್ದಾರೆ. ಸೊ ಫ್ಯಾಮಿಲಿ ಹ್ಯಾಪಿ. ನೋಡಿ ಇದೇನು ಕಾಣಿಸ್ತಾ ಇದೆ, ಇದೇ ಮರಿ ನಾವು ನಾಳೆ ಕುಯ್ತಾ ಇರೋದು. ಇವೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದು. ಸೊ ಈ 3 ಮರಿ ಇಡೀ ಊರಿಗೂರೇ ಎಲ್ಲರ ಮನೆ ಮುಂದೆನೂ ಮರಿಗಳು ಕಟ್ಟಾಕಿದ್ದಾರೆ. ಬಟ್ ನಾಳೆ ಬೆಳಿಗ್ಗೆ ಇದು ಯಾವುದು ಇರಲ್ಲ, ಅದೊಂದು ತುಂಬ ಬೇಜಾರಾಗುತ್ತೆ. ರಜೆ ಇಲ್ದಿರೋ ರೀಸನು ನಮ್ಮ ಅಣ್ಣ ಬೇರೆ ಇರಲಿಲ್ಲ. ಸೊ ವೀಡಿಯೋ ಕವರ್ ಮಾಡ್ಕೊಳಕ್ಕಾಗಿಲ್ಲ, ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಆವತ್ತಿನ ದಿನ ಸುಸ್ತಾಗೋಯ್ತು ಗುರುವೈ. ಸೊ ಒಂದಷ್ಟು ಜನ ಅಡುಗೆಗೆ ತಯಾರಿ ಮಾಡ್ಕೊತಾ ಇದ್ರು. ಸೊ ಕೂತು ಏನು ಮಾಡೋಣ, ಟೆಂಪಲ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ. ಪಕ್ಕದಲ್ಲೇ ಇತ್ತು ದೇವಸ್ಥಾನ. ಆ್ಯಕ್ಚುಲಾಗಿ ಹಬ್ಬ ಆದಮೇಲೆ ಲೈಟ್ ಸೆಟ್ ಎಲ್ಲ ಹಾಕಿರ್ತಾರೆ. ಮೇಯ್ನ್ ಏನಪ್ಪ ಅಂದರೆ ನಾಳೆ ದಿನ ಬೆಳಗ್ಗೆ ಆರಾಮಾಗಿ ದೇವ್ರನ್ನ ನೋಡೋದಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಜನ ತುಂಬಿರ್ತಾರೆ. ಅಕ್ಕಪಕ್ಕದ 4 ಊರು ಸೇರಿ ಒಟ್ಟಿಗೆ ಮಾಡೋ ಹಬ್ಬ ಇದು. ನಮ್ಮ ಗ್ರಾಮ ದೇವತೆ ಸುಜ್ಲೂರು ಮಾರಮ್ಮ ದೇವಿ. ಸೊ ಇದು ಓಪನ್ ಟೆಂಪಲ್ಲು. ಇದಕ್ಕೆ ಯಾವುದೇ ದೊಡ್ಡ ಗೋಪುರಗಳಾಗಲಿ ಡೋರ್ಗಳಾಗಲಿ ಇಲ್ಲ, ಅದೇ ಇದ್ರ ಫೇಮಸ್ಸು. ಇದ್ರ ಬಗ್ಗೆ ಇನ್ನೊಂದು ದೊಡ್ಡ ವಿಡಿಯೋ ಮಾಡ್ತೀನಿ, ತುಂಬ ಇದೆ ಹೇಳೋದು. ಸೊ ಇದು ಪವರ್ಫುಲ್ ಸ್ಟ್ರಾಂಗ್ ದೇವರು. ಇದು ಲಾಸ್ಟ್ ಟೈಮ್ ಆಗಿರೋದು, ಇನ್ನು ರೆಡಿ ಮಾಡಬೇಕು. ಇವತ್ತು ನೈಟ್ ಪೂರ್ತಿ ರೆಡಿ ಮಾಡ್ತಾರೆ, ನಾಳೆ ಬೆಳಗ್ಗೆ ಫುಲ್ ಗ್ರ್ಯಾಂಡಾಗಿ ರೆಡಿ ಆಗಿರುತ್ತೆ ದೇವರು. ಸೊ ಅದನ್ನು ಮುಗಿಸಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ವಡೆ ಕಡ ಅಂತ ಬೇಯ್ತಾ ಇತ್ತು. ಇನ್ನೊಂದು ಕಡೆ ಪಾಯಸ ರೆಡಿ ಆಗಿತ್ತು. ಸೊ ಫಸ್ಟು ನಾವೇನು ಮಾಡಬೇಕು, ನಮ್ಮ ದೇವ್ರಿಗೋಸ್ಕರ ಸೈಡ್ಗೆ ಎತ್ತಿಕ್ಬಿಟ್ಟು ಆಮೇಲೆ ನಾವು ಪೋಣಿಸ್ಬೇಕು ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮವ್ರು ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಇದನ್ನು ತೆಗೆದು ಫಸ್ಟು ದೇವ್ರಿಗೆ ಅಂತ ಸಪ್ರೇಟ್ ಎತ್ತಿಕ್ಬಿಡ್ತೀವಿ, ಆಮೇಲೆ ನಾವು ಊಟಕ್ಕೆ ಕೂತ್ಕೊತೀವಿ. ಊಟ ಆದ ತದನಂತರ ಇನ್ನೇನಿರುತ್ತಪ್ಪ ಕೆಲಸ ನಮಗೆ. ಸೊ ಅದಕ್ಕೋಸ್ಕರ ಕಾರ್ಡ್ಸ್ ಆಡಿ ಮನಸ್ಸನ್ನ ತೃಪ್ತಿಪಡಿಸ್ಕೊಂಡ್ವಿ. ಆ್ಯಕ್ಚುಲಿ ಲಾಸ್ಟ್ ಸಿಡಿ ಹಬ್ಬದ ವೀಡಿಯೋದಲ್ಲೂ ನೋಡಿರ್ತೀರ ಅನ್ಸುತ್ತೆ, ಎಷ್ಟೊಂದು ಜನ ಇದ್ವಿ. ಆ್ಯಕ್ಚುಲಿ ಇದು ವೀಕ್ ಮಧ್ಯದಲ್ಲಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಇಲ್ಲ ಅಂದಿದ್ರೆ ಇದೇ ಸಂಡೇ ಆಗಿಬಿಟ್ಟಿದ್ರೆ ಜನ ತುಂಬ್ಕೊಂಬಿಟ್ಟಿರೋರು. ಸೊ ಹಂಗೆ ಆಡಿ ಮಲಿಕೊಂಡ್ವಿ. ಬೆಳಿಗ್ಗೆ ಎದೋಳೋ ಅಷ್ಟೊತ್ತಿಗೆ ಕಾಫಿ ಟೀ ರೆಡಿ ಇತ್ತು. ಸೊ ಕುಡಿದು ನಮ್ಮದು ಮರಿಕುಯ್ಯ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ದೇವಸ್ಥಾನದ ಕಡೆ ಹೋದ್ವಿ. ದೇವಸ್ಥಾನದಲ್ಲಿ ಎಲ್ಲ ರೆಡಿ ಜನ ಬಂದಿದ್ದರು ನೋಡಿ, ಧೂಪ ಹಾಕೋರು ಆಗ್ತಾ ಇರ್ತಾರೆ. ಬೆಂಗಳೂರಿಂದ ಎಷ್ಟು ಜನ ಅಂದರೆ ಅಷ್ಟು ಜನ ಬರ್ತಾರೆ ಗುರು. ನೆಕ್ಸ್ಟ್ ದಿವಸ ಒಬ್ಬರು ಇರೋಲ್ಲ, ಬಟ್ ಎಲ್ಲ ಬೆಂಗಳೂರಿಗೆ ಬಂದು ತಂಗಿರೋರ. ಸೊ ಅಷ್ಟು ಜನ ಬಂದು ದೇವ್ರ ದರ್ಶನ ಮಾಡಿಕೊಂಡು ನೋಡಿ, ಇದೇ ನಮ್ಮ ತಾಯಿ ಪವರ್ಫುಲ್ಲು, ನಾನು ನಂಬಿರೋ ಅಂಥ ದೇವರು ಸುಜ್ಲೂರು ಮಾರಮ್ಮ, ನಮ್ಮ ಗ್ರಾಮ ದೇವತೆ. ಒಂದು ಒಳ್ಳೆ BGM ಜೊತೆ ಸಾಂಗ್ ಹಾಕಿ ಕೇಳಿಸ್ಬೇಕಲ್ಲ ಆಸೆ ನನಗೂ ಇದೆ. ಬಟ್ ಕಾಪಿರೈಟ್ ಆಗೋದ್ರಿಂದ ಮತ್ತು ವಿಡಿಯೋ ಡಿಲೀಟ್ ಆಗುತ್ತೆ. ಆ ರೀಸನ್ಗೋಸ್ಕರ ನಾನು ಸಾಂಗ್ ಹಾಕೋದಕ್ಕಾಗ್ತಾಯಿಲ್ಲ. ಬಟ್ ನೋಡಿ ತುಂಬ ಪವರ್ಫುಲ್ಲು. ಸೊ ಇದು ಫಸ್ಟ್ನೇ ಮರಿ ಹೊಡಿತಾರೆ. ಸೊ ಇದು ನಮ್ಮ ದೇವರು ವುಡ್ಡಲ್ಲಿರೋದು, ಅಂದರೆ ಮರದ ದಿಂಡು ಇರೋದು ದೇವರು. ಸೊ ಇದಕ್ಕೆ ಯಾವುದೇ ಬಾಗಿಲಿಲ್ಲ. ಇದನ್ನು ಸ್ನಾನ ಮಾಡಿಸ್ಕೊಂಡು ಫಸ್ಟು ಕರ್ಕೊಂಬರ್ತಾ ಇದ್ದಾರೆ ಊರಿಗೆ. ಆ್ಯಕ್ಚುಲಿ ನಮ್ಮದು ತಂಬಿಟ್ಟು ಆರತಿ ಮಾಡ್ತಾರೆ. ತಂಬಿಟ್ಟು ಆರತಿ ಬಂದ ನಂತರನೇ ಊರಿನ ಎಲ್ಲ ಶುಭ ಕಾರ್ಯಗಳಂದರೆ ಮರಿ ಕುಯ್ಯೋದು ಪ್ರತಿಯೊಂದು ನಡಿಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಒಬ್ಬೊಬ್ಬರೇ ಜಾಯಿನ್ ಲಿಂಕ್ ಆಗಿ ಫೈನಲಿ ಎಲ್ಲ ಊರವರು ಸೇರಿ ದೇವಸ್ಥಾನಕ್ಕೆ ಬಂದು ತಂಬಿಟ್ಟು ಆರತಿಯನ್ನು ಕೊಡ್ತಾರೆ. ಸೊ ಹಾಗೆ ನಮ್ಮನೆಯವರು ಕೂಡ ತಂಬಿಟ್ಟು ಆರತಿ ತೊಗೊಂಡು ಇದೇ ಜನಗಳ ಮಧ್ಯ ಇದ್ದಾರೆ. ಸೊ ಪರ್ಟಿಕ್ಯುಲರ್ ಅದಕ್ಕೆ ತೋರಿಸೋದಕ್ಕಾಗ್ತಾಯಿಲ್ಲ. ಸೊ ಮೆರವಣಿಗೆ ಮಾಡಿಕೊಂಡು ದೇವ್ರನ್ನ ದೇವಸ್ಥಾನಕ್ಕೆ ಸೊ ಊರ ಎಂಟ್ರಿನಲ್ಲಿ ಎಲ್ಲರ ಕಾಯ್ತಾ ಇದ್ದೀವಿ. ನಮ್ಮ ಊರು ತಂಬಿಟ್ಟು ಆರತಿ ಯಾವ್ದಾದ್ರು ಒಬ್ಬರು ಬಂದರೆ ಸಾಕು, ನೆಕ್ಸ್ಟಿಂದ ಮರಿ ಕಡಿಯೋದು ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ, ಮನೆಯವರು ಕರ್ಕೊಂಬಂದು. ಸೊ ಫೈನಲಿ ನಮ್ಮೂರವ್ರೊಬ್ಬರು ಬಂದರು ಆ ಕಡೆಯಿಂದ ಲೇಡೀಸು. ಅದಾದಮೇಲೆ ನಮ್ಮ ಅಪ್ಪ ಇದ್ದಾರಲ್ಲ,
ಹೋದ ಗಾಡಿ ತಗೊಂಡು ಸೊ ನೋಡಿ ನಮ್ಮನೆ ಕಡೆಯಿಂದ 2 ಮರಿ ಅದೊಂದು ಇದೊಂದು 2 ಈಗ ಕ್ಲೀನ್ ಮಾಡಿ ನೆಕ್ಸ್ಟು ಯಾವ್ದು ಮತ್ತೆ ಈ ಮರಿ ಸುಡು ಬರಲ್ಲ ಯಾವೇ ಬಂದ ಅತ್ತಗ ಆಚೆ ಮರಿ ಕೊಯ್ಯೋರು ಕುಯ್ಕೊಂತ ಇದ್ದಾರೆ, ಮನೆ ಒಳಗಡೆ ಟೊಮೊಟೊ ಕೊಯ್ಯೋರು ಕುಯ್ಕೊಂತ ಇದ್ದಾರೆ. ಸೊ ಬಂದಿರೋ ಫ್ಯಾಮಿಲಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅದಕ್ಕೆ ಅಂತ ಮಾಡಲ್ಲ ಬಿಡಿ. ಆಮೇಲೆ ಈ ಕಡೆ ನೋಡಿ ನಮ್ಮ ಅಜ್ಜಿಯವರು ಮಾಡ್ತಾಯಿದ್ದಾರೆ. ಸೊ ಹಸ್ಕೊಂಡು ತಂಬಿಟ್ಟು ಆರತಿ ಕೊಟ್ಟು ನಮ್ಮ ಮನೆಗೆ ವಾಪಸ್ ರಿಟರ್ನ್ ಬಂದರು ನಮ್ಮಮ್ಮ ನಮ್ಮ ಅತ್ತಿಗೆ ಎಲ್ಲ. ನೋಡಿ ಇದೇ ನಮ್ಮ ತಂಬಿಟ್ಟು ಆರತಿ. ಸೊ ಆ್ಯಕ್ಚುಲಿ ನಮ್ಮ ಮನೆಯಿಂದ ಹೋಗುತ್ತಲ್ಲ ಅದರಲ್ಲಿ ಅರ್ಧ ಆ ದೇವಸ್ಥಾನ ಮುರ್ಕೊಂತ ಇನ್ನು ಅರ್ಧ ನಮ್ಮ ಮನೆಗೆ ರಿಟರ್ನ್ ಕೊಟ್ಟು ಕಳಿಸ್ತಾರೆ, ಅದೇ ಪ್ರಸಾದ. ಸೊ ಒಂದು ಕಡೆ ನಮ್ಮಪ್ಪ ಅಡುಗೆ ಮಾಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಕಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಬೋಟಿ ಗೊಜ್ಜು ಅವು ಇವು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ತಲೆ ಕಾಲು ಸುಟ್ವಿ. ಇದು ನಮ್ಮ ಮಾವವರು ನೋಡಿ ಬೋಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಹ್ಯಾಪಿಯಾಗಿರುತ್ತೆ ಅನಿಸುತ್ತೆ ಊಟ ಮಾಡಿ. ಸೊ ಯಾರ್ಯಾರು ಬಂದಿಲ್ಲ ನೆಕ್ಸ್ಟ್ ಇಯರಿಂದನಾರು ಬರೋದಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ವೆಲ್ಕಮ್ಮು. ಕೆಳಗಡೆ ಇತ್ಲು ಇದು. ಸೊ ಇಲ್ಲಿ ಅಡುಗೆ ಮಾಡ್ತಾಯಿದ್ವಿ, ಮನೆ ಮೇಲ್ಗಡೆ ಪೆಂಡಲ್ ಹಾಕಿ ರೆಡಿ ಮಾಡಿದ್ದೀವಿ. ಎಷ್ಟು ಬೇಗ ಮಧ್ಯಾಹ್ನ ಆಯಿತು ಅಂತಲೇ ಗೊತ್ತಿಲ್ಲ, ಆಗಲೇ ನಮ್ಮ ನೆಂಟರುಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮ್ಮ ಅಕ್ಕಂದಿರು ನಮ್ಮ ಬಾವಂದಿರು ಎಲ್ಲ. ಸೊ ಆದರೂ ಹೆವಿ ಬಿಸಿಲು, ಅಡುಗೆ ಮಾಡೋರಿಗೆಲ್ಲ ತುಂಬ ಬೇಜಾರಾಗಿರುತ್ತೆ. ಇದನ್ನೆಲ್ಲ ಕೇಳೋಕೋಬೇಡಿ, ಇವರು ನೆಲ್ಲ ಕೂತ್ಕೊಂಡು ಆಬ್ವಿಯಸ್ಲಿ ಏನೇನು ಆಗಬೇಕು ಅದು ಆಗ್ತಾ ಇರುತ್ತೆ ಬಿಡಿ. ಇನ್ನೊಂದು ಕಡೆ ಮುದ್ದೆ ಕಟ್ತಾ ಇದ್ದಾರೆ, ಇನ್ನೇನು 1 ಗಂಟೆಗೆ ಊಟಕ್ಕೆ ಕೊಡೋದಕ್ಕೆ. ಸೊ ಬಂದವರು ನಾವು ಅಂದ್ಕೊಂಡಂಗೆ ಒಂದು 50ರಿಂದ 60 ಸೀಟ್ ಆಗ್ಬೋದು ನಮ್ಮವರೇ ಅಂತ ಅನಿಸ್ತು. ಯಾಕೆಂದರೆ ಇಡೀ ಊರೇ ಹಬ್ಬ ಮಾಡ್ತಾ ಇರೋದ್ರಿಂದ ಎಲ್ಲರ ಮನೆಗೂ ನೆಂಟರು ಬಂದೇ ಬರ್ತಾರೆ. ಸೊ ಇದು ಒಂದು ಹಂಗೆ ಫಸ್ಟ್ ಪಂಕ್ತಿ ಆಯಿತು, ಸೆಕೆಂಡ್ ಪಂಕ್ತಿ ಆಯಿತು, ನೆಕ್ಸ್ಟ್ ಥರ್ಡ್ ಪಂಕ್ತಿ ಆಯಿತು, ಹಂಗೆ ಫೈನಲಿ ಒಂದು 4th ಪಂಕ್ತಿ ಆಯಿತು. ನಾವು ಅಂದ್ಕೊಂಡಂಗೆ ಎಲ್ಲರೂ ಆದಷ್ಟು ಬಂದಿದ್ದರು. ಸೊ ಅಡುಗೆ ಏನಾದ್ರು ಉಳಿಯುತ್ತೇನೋ ಅಂತ ಅನಿಸ್ತು, ಬಟ್ ಒಂಚೂರು ಉಳಿದಿಲ್ಲ. ಬಟ್ ಬಡಿಸಿ ನಾವಂತೂ ಊಷ್ಟಾಗ್ಬಿಟ್ಟಿದ್ವಿ. ಸೊ ಫೈನಲಿ ನೈಟ್ ಆಗಿತ್ತು. ಸೊ ಎಲ್ಲರೂ ಸುಸ್ತಾಗಿದ್ದರು. ನನ್ನ ಪ್ರತಿ ವಿಡಿಯೋಲ್ಲೂ ನಾನು ಫೈನಲಿ ಹೇಳೋದು ನನ್ನ ವಿಲೇಜ್ ವ್ಲಾಗಲ್ಲಿ ಒಂದೇ. ಸೊ ಈ ಥರ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತು ಎಂಜಾಯ್ ಮಾಡಿದ್ರೇ ಅದೊಂದು ಹಬ್ಬ ಅನ್ಸೋದು. ಸೊ ಮನಸ್ಸಿಗೆ ನೆಮ್ಮದಿ ಅನ್ಸೋದು. ಸೊ ನಿಮ್ಮೂರಲ್ಲೂ ನೀವುಗಳು ಯಾರು ಮಿಸ್ ಮಾಡ್ಕೊತಾ ಇದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಬ್ಬ ಆದ ನೆಕ್ಸ್ಟು ಎಲ್ಲ ಮನೆ ಮುಂದೆ ದೇವ್ರು ಬರುತ್ತೆ. ಸೊ ಆರತಿ ಕೊಡೋದಕ್ಕೋಸ್ಕರ ಆ್ಯಕ್ಚುಲಿ ನಮ್ಮ ಊರು ಮಧ್ಯ ಸೆಂಟ್ರ್ ಆಗಿರೋದ್ರಿಂದ ಫಸ್ಟ್ ಮನೆ ನಮ್ಮದೇ ಆಗುತ್ತೆ. ಸೊ ಫಸ್ಟ್ ಆರತಿ ನಮ್ಮದೇ ಆಗುತ್ತೆ, ಒಂದು ಖುಷಿ. ಸೊ ನಮ್ಮಪ್ಪ ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ, ಊರು ಫಸ್ಟ್ ಬರ್ತಾ ಇದ್ದಂಗೆ. ಸೊ ನಮ್ಮಮ್ಮವರೆಲ್ಲ ಆರತಿ ಕೊಡೋದಕ್ಕೆ ರೆಡಿಯಾಗಿದ್ದರು. ಸೊ ಇದು ನಮ್ಮನೆ ಮುಂದೆ ಒಂದು 5 ನಿಮಿಷ ದೇವರು ಕುಣಿದು ಹೋದಂಥ ಸಂದರ್ಭ. ಸೊ ಎಲ್ಲ ಮುಗಿಸಿ ಮಲಗಿದ್ದೆ, ಪಡಾರ್ ಅಂತ ಒಂದು ಫೋನ್ ಬಂತು. ಏನಪ್ಪ ಅಂತ ನೋಡಿದ್ರೆ 12 ಗಂಟೆ ಹತ್ತಿರ ಆಗ್ತಾಯಿದೆ. ಸೊ ನಮ್ಮ ಅತ್ತೆ ಫೋನ್ ಮಾಡಿದ್ದಾರೆ, ಅರ್ಜೆಂಟಾಗಿ ಮನೆ ಹತ್ರಕ್ಕೆ ಬಾಯಿಲಿ ಅಂದ್ಬಿಟ್ಟು, ಪಕ್ಕದ ಬಿಲ್ಡಿಂಗೆ. ಸೊ ನೋಡ್ಕೊಂಬರೋಣ ಅಂದ್ಬಿಟ್ಟು ಏನು ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಎದ್ದು ಹೋದರೆ ಮೇಡಮ್ ಅವರು ಒಬ್ಬಿಟ್ಟು ಮಾಡ್ತಾಯಿದ್ದಾರೆ. ಸೊ ಅವ್ರದ್ದೊಂಥರ ಫುಲ್ ಕ್ರೇಜಿ ಮೈಂಡು. ಏನಾದ್ರು ತಿನ್ನಬೇಕು ಅನಿಸಿದ್ರೆ ಅದು ಒತ್ತುಗಿತ್ತು ಏನೂ ಇಲ್ಲ, ಏನು ಬೇಕಾದ್ರೂ ತರಿಸ್ತಾರೆ, ಎಷ್ಟು ಗಂಟೆಗೆ ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ನಮಗೆಲ್ಲ ಒಬ್ಬಟ್ಟು ಮಾಡಿ ತಿನ್ನಿಸ್ಬೇಕು ಅನ್ನೋ ಆಸೆ ಇತ್ತಂತೆ. ಸೊ ನೋಡಿ ನೈಟಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಸೊ ಅದನ್ನು ತಿಂದು ಖುಷಿಯಿಂದ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಮಾರಿ ಹಬ್ಬದ ಬ್ಲಾಗು. ಸೊ ಇನ್ನೇನಾದ್ರು ಇದ್ದರೆ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಒಂದೊಳ್ಳೆ ಕಂಟೆಂಟ್ದು ಒಂದು ಮೂವಿ ಇದೆ, ಅದ್ರ ಬಗ್ಗೆ ಮಾತಾಡಬೇಕು. ಆದಷ್ಟು ಬೇಗ ಲೈವಲ್ಲಿ ಸಿಗೋಣಂತೆ. ಈ ಸ್ವೀಟ್ ಸುದ್ದಿ ಹೇಳ್ತಾ
ಆದಷ್ಟು ಬೇಗ ಒಂದು ಚಿಕ್ಕ ಸ್ಕ್ರೀನ್ ಮುಂದೆ ನಿಮ್ಮ ಮುಂದೆ ಬರ್ತಾಯಿನಿ, ಕಾಯ್ತಾಯಿರಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.